Hello everyone, welcome to Navras Maths Tutorials. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ 9th ಸ್ಟ್ಯಾಂಡರ್ಡ್ ಪಾಸ್ ಆಗಿ 10th ಸ್ಟ್ಯಾಂಡರ್ಡ್ ಬಂದಿದ್ದೀರಾ. ಓಕೆ, ಈಗ ವೆಲ್ಕಮ್ ಟು 10th ಸ್ಟ್ಯಾಂಡರ್ಡ್ ಸಿಲೆಬಸ್. ಓಕೆ, ನೋಡಿ ಫಸ್ಟ್ ಚಾಪ್ಟರ್ ಏನು ಕೊಟ್ಟಿದ್ದಾರೆ, ರಿಯಲ್ ನಂಬರ್ಸ್ ಅಂತ ಇದೆ. ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡ್ಬಿಟ್ರೆ ನಮಗೆ ಎಕ್ಸಸೈಸ್ ಮಾಡೋದು ಈಸಿ ಆಗುತ್ತೆ. ಓಕೆ, ನೋಡಿ ರಿಯಲ್ ನಂಬರ್ಸ್ ಅಂದ್ರೆ ಏನು, ಮುಂಚೆ ಎಲ್ಲ ಓದಿದ್ದೀರಾ ನೀವು, ಆದ್ರೂ ಈಗ ಸ್ವಲ್ಪ ರಿಕಾಲ್ ಮಾಡೋಣ. ಓಕೆ, ರಿಯಲ್ ನಂಬರ್ಸ್ ಅಂದ್ರೆ ಏನು ಅಂದ್ರೆ ನೋಡಿ, ಎನಿ ನಂಬರ್ exists in universe are called real numbers. ಯಾವುದೇ ನಂಬರ್ ಯೂನಿವರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ ಅಂದ್ರೆ ಅದನ್ನ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಯಾವುದೇ ನಂಬರ್ ಹೇಳಿ, ಮೈನಸ್, ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಫ್ರಾಕ್ಷನ್ ಇರ್ಬೋದು, ಡೆಸಿಮಲ್ ಇರ್ಬೋದು, ಯಾವುದೇ ನಂಬರ್ ಇರಲಿ ಅದನ್ನ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಅದರಲ್ಲಿ ಬೇರೆ ಬೇರೆ ಕ್ಲಾಸಿಫೈ ಆಗಿದಾವಲ್ವ, ನೋಡೋಣ ಅದ್ರ ಬಗ್ಗೆ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ನೋಡಿ, ಯಾರೋ ನಂಬರ್ಸ್ ಕೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಹೇಳ್ತೀವಿ ನೋಡಿ, 1 2 3 4 5 ಈ ರೀತಿ ಹೇಳ್ಕೊಂತ ಹೋಗ್ತೀವಲ್ಲ, ಎಲ್ಲಿವರೆಗಿದೆ ನಂಬರ್ಸ್? ಇನ್ಫಿನಿಟ್. ಇನ್ಫಿನಿಟ್ ಅಂದ್ರೆ ಅದಕ್ಕೆ ಅಂತ್ಯನೇ ಇಲ್ಲ. ಓಕೆ, ಎಲ್ಲಿವರೆಗೂ ಹೇಳ್ದಂಗೆಲ್ಲ ನಂಬರ್ಸ್ ಕೊನೆ ಆಗೋದೇ ಇಲ್ಲ, ಅಲ್ಲಿವರೆಗೆ ನಂಬರ್ಸ್ ಇದಾವೆ. ಸೊ ಅಲ್ಲಿವರೆಗೂ ನಾವು ಇನ್ಫಿನಿಟ್ ಅಂತ ಹೇಳ್ತೀವಲ್ವಾ, ಅಲ್ಲಿವರೆಗೂ ಅವ್ರನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿಬಹುದು. 1 ಇಂದ ಸ್ಟಾರ್ಟ್ ಆಗತ್ತೆ. ಸೊ ಅಂತ ನಂಬರ್ಸ್ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಏನು? ಹೋಲ್ ನಂಬರ್ಸ್ ಅಂದ್ರೆ ಸೇಮ್ ನ್ಯಾಚುರಲ್ ನಂಬರ್ಸೇ ಎಲ್ಲ 1 2 3 4 5 5 ಇಂದ ಸ್ಟಾರ್ಟ್ ಆಗುತ್ತೆ, ಇನ್ನು ಇನ್ಫಿನಿಟಿ ಇರತ್ತೆ. ಆದ್ರೆ ನೋಡಿ, ಇಲ್ಲಿ 0 ಇಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿ 1 ಇಂದ ಸ್ಟಾರ್ಟ್ ಆಗತ್ತೆ, ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಓಕೆ, 6 7 ಈ ರೀತಿ ಇನ್ಫಿನಿಟ್. ನೀವೆಷ್ಟು ಹೇಳ್ಕೊಂತ ಹೋದಂಗಿಲ್ಲ ನಂಬರ್ಸ್ ಅಂತೂ ಮುಗಿಯಂಗಿಲ್ಲ, ಅಲ್ಲಿವರೆಗೂ ಇದಾವೆ. ಅಂತ ನಂಬರ್ಸ್ ನ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇದರಲ್ಲಿ 0 ಇಂದ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಈಗ ನೆಕ್ಸ್ಟ್ ಇಂಟೀಜರ್ಸ್. ಇಂಟೀಜರ್ಸ್ ಅಂದ್ರೆ ಏನು ನೋಡಿ, ನ್ಯಾಚುರಲ್ ನಂಬರ್ಸ್ ಇಲ್ಲಿ 1 ಇಂದ ಸ್ಟಾರ್ಟ್ ಮಾಡಿದ್ರೆ ನ್ಯಾಚುರಲ್ ನಂಬರ್ಸ್ ಅಂತೀವಿ, ಅದೇ 0 ಇಂದ ಸ್ಟಾರ್ಟ್ ಮಾಡಿದ್ರೆ ಹೋಲ್ ನಂಬರ್ಸ್ ಅಂತೀವಿ. ಇಲ್ಲಿ 0ಕ್ಕಿಂತ ಕೆಳಗಡೆ ಯಾವ ಇರ್ತವೆ? ನೆಗೆಟಿವ್ ನಂಬರ್ಸ್. ಸೊ ನೆಗೆಟಿವ್ ನಂಬರ್ಸ್ ಕೂಡ ಇದರಲ್ಲಿ ಬರ್ತವೆ. ನೆಗೆಟಿವ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ? ಅದು ಕೂಡ ಇನ್ಫಿನಿಟ್. ಅದು ಕೂಡ ಇನ್ಫಿನಿಟ್. ಎಲ್ಲಿಂದ ಎಲ್ಲಿವರೆಗೂ ನೀವು ನೆಗೆಟಿವ್ ಹೇಳ್ಕೊಂತ ಹೋದಂಗಲ್ಲ ಅಲ್ಲಿವರೆಗೆ ಇರುತ್ತೆ. ಓಕೆ, ಸೊ ನಾನು ಎಕ್ಸಾಂಪಲ್ -4 -3 -2 -1 0. ಈಗ 0 ಬರ್ದೆ ಇಲ್ಲಿ ಪಾಸಿಟಿವ್ ನಂಬರ್ ಸ್ಟಾರ್ಟ್ಸ್, +1 +2 +3, ಇದು ಕೂಡ ಇನ್ಫಿನಿಟ್. ಓಕೆ, ಈ ರೀತಿ ನೆಗೆಟಿವ್ ನಂಬರ್ಸ್ ಇರ್ತವೆ, ಪಾಸಿಟಿವ್ ನಂಬರ್ಸ್ ಇರ್ತವೆ, 0 ಕೂಡ ಇರುತ್ತೆ. ಇಂಥವನ್ನ ನಾವೇನಂತ ಕರಿತೀವಿ? ಇಂಟೀಜರ್ಸ್ ಅಂತ ಕರಿತೀವಿ. ಅಂದ್ರೆ ನೋಡಿ, ಇಲ್ಲಿ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಹೋಲ್ ನಂಬರ್ಸ್ ಅಲ್ಲಿ ಇದಾವಲ್ವಾ. ನೋಡಿ, ಎಲ್ಲ ಹೋಲ್ ನಂಬರ್ಸ್ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಇಲ್ಲ, 0 ಇಲ್ವಲ್ಲ. ಸೊ ಅದಕ್ಕೆ ನಾವು ಇದನ್ನ ನ್ಯಾಚುರಲ್ ನಂಬರ್ಸ್ ನ ಹೋಲ್ ನಂಬರ್ಸ್ ಅಂತ ಕರೆಯಕ್ಕಾಗಲ್ಲ. ಆದ್ರೆ ಹೋಲ್ ನಂಬರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಇದಾವೆ ನೋಡಿ, 1 2 3 4 ಇನ್ಫಿನಿಟ್ ವರೆಗೆ ಇದಾವಲ್ವಾ. ಸೊ ಆಲ್ ಹೋಲ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್ ಅಂತ ಕೂಡ ಕರಿಬಹುದು. ಅಂದ್ರೆ ಹೋಲ್ ನಂಬರ್ಸ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಇದಾವೆ ಅಂತ. ಅದೇ ರೀತಿ ಇಂಟೀಜರ್ಸ್ ಅಲ್ಲಿ ನೋಡಿ, ಹೋಲ್ ನಂಬರ್ಸ್ ಇದಾವೆ, 0 ಇಂದ ಕೂಡ 1 2 3 ಎಲ್ಲ ಇದಾವೆ, ನ್ಯಾಚುರಲ್ ನಂಬರ್ಸ್ ಇದಾವೆ 1 2 3. ಓಕೆ, ಇಲ್ಲಿ ನೆಗೆಟಿವ್ ಕೂಡ ಇದಾವೆ. ಸೊ ಇಂಟೀಜರ್ಸ್ ಅಲ್ಲಿ ಏನ್ ಬರ್ತವೆ? ಆಲ್ ಹೋಲ್ ನಂಬರ್ಸ್, ಆಲ್ ನ್ಯಾಚುರಲ್ ನಂಬರ್ಸ್. ಇಂಟೀಜರ್ಸ್ ಅಲ್ಲಿ ನೆಗೆಟಿವ್ ನಂಬರ್ಸ್, 0, ಪಾಸಿಟಿವ್ ನಂಬರ್ಸ್ ಎಲ್ಲವೂ ಬರ್ತವೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ರೇಷನಲ್ ನಂಬರ್ಸ್. ರೇಷನಲ್ ನಂಬರ್ಸ್ ಅಂದ್ರೆ ಏನು? ಇದು ಕೂಡ ನೀವು ಮುಂಚೆ ಎಲ್ಲ ಓದಿದ್ದೀರಾ. ಸೊ ನೋಡಿ, P/Q ಫಾರ್ಮ್ ಅಲ್ಲಿರುವಂತ ಯಾವುದೇ ನಂಬರ್ ವೇರ್ Q ಈಸ್ ನಾಟ್ ಈಕ್ವಲ್ ಟು 0, Q ಪ್ಲೇಸ್ ಅಲ್ಲಿ 0 ಇರಬಾರ್ದು ಅಂತ ಯಾವುದೇ ನಂಬರ್ ಇರ್ಲಿ, ಅಂತದನ್ನ ನಾವು ರೇಷನಲ್ ನಂಬರ್ ಅಂತ ಕರಿತೀವಿ. ಸೊ ಇದನ್ನ ರಬ್ ಮಾಡ್ತೀನಿ ನೋಡಿ. ಎಕ್ಸಾಂಪಲ್
ರೇಷನಲ್ ನಂಬರ್ಗೆ ಏನ್ ಎಕ್ಸಾಂಪಲ್ ಕೊಡ್ಬೋದು, ಏನಾದ್ರೂ ಎಕ್ಸಾಂಪಲ್ ಕೊಡಿ. ನೆಗೆಟಿವ್ ನಂಬರ್ಸ್ ಅಲ್ಲಿ ಕೊಡಿ, ಪಾಸಿಟಿವ್ ನಂಬರ್ಸ್ ಅಲ್ಲಿ ಕೊಡಿ, ಡೆಸಿಮಲ್ಸ್ ಇರ್ಲಿ 3.5 ಈ ರೀತಿ, 0 ಇರ್ಲಿ, ಪಾಸಿಟಿವ್ ನಂಬರ್ಸ್ ಇರ್ಲಿ. ಓಕೆ, 2/3, 5/7 ಈ ರೀತಿ ಯಾವುದೇ ನಂಬರ್ ಇರ್ಲಿ ಅವನ್ನ ನಾವು ರೇಷನಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಡೆಸಿಮಲ್ ಇದೆ ಅಲ್ಲ ಮೇಡಮ್ ಅಂತಂದ್ರೆ ನೋಡಿ, ಈ ರೀತಿ ಡೆಸಿಮಲ್ ಇದ್ರೆ ಅದನ್ನ ನಾವು ಡೆಸಿಮಲ್ ಪಾಯಿಂಟ್ ತೆಗಿಬೇಕಂದ್ರೆ ಏನ್ ಮಾಡ್ತೀವಿ ನಾವು, 35/10 ಹಾಕ್ತಿವಲ್ವ, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಂತ. ಸೊ ಇದು P/Q ಫಾರ್ಮ್ ಅಲ್ಲಿ ಇದೆ ಅಲ್ವಾ, ಸೊ ಇದನ್ನು ರೇಷನಲ್ ನಂಬರ್ ನಾವೇನಂತ ಹೇಳ್ಬೋದು. ಹಾಗಾದ್ರೆ ಈ ಹೋಲ್ ನಂಬರ್ಸ್ ಈಗ ನೋಡಿ 4, 2 ಇವು ಕೂಡ ರೇಷನಲ್ ನಂಬರ್ಸ್. ಎಸ್, ಇವು ಕೂಡ ರೇಷನಲ್ ನಂಬರ್ಸ್, ಹೋಲ್ ನಂಬರ್ಸ್ ಬಟ್ ರೇಷನಲ್ ನಂಬರ್ಸ್. ಯಾಕೆ ಅಂದ್ರೆ ನೋಡಿ, ಬರೀ 4 ಅಂದ್ರೆ 4 ಇರಲ್ಲ, ಅಲ್ಲಿ ಏನು ಇಲ್ಲ ಅಂದ್ರೆ ಕೆಳಗಡೆ 1 ಇದೆ ಅಂತ ಹೇಳ್ತೀವಲ್ವಾ ನಾವು. ಯಾವುದೇ ನಂಬರ್ ಆಗಿರ್ಲಿ, ಯಾವುದೇ ನಂಬರ್ ಆಗಿರಿ, ಬರೀ ನಂಬರ್ ಒಂದೇ ಇರಲ್ಲ, ಏನು ಇಲ್ಲ ಅಂದ್ರೆ ಕೆಳಗಡೆ 1 ಇದೆ ಅಂತ ಅರ್ಥ. ಸೊ P/Q ಫಾರ್ಮ್ ಅಲ್ಲಿ ಆಯ್ತಲ್ವಾ. ಸೊ ಅದಕ್ಕೆ ಹೋಲ್ ನಂಬರ್ಸ್ ಕೂಡ ರೇಷನಲ್ ನಂಬರ್ಸ್ ಅಂತ ಕರಿತೀವಿ ನಾವು. ಅದಕ್ಕೆ ನೆಗೆಟಿವ್ ನಂಬರ್ಸ್ ಇರ್ಲಿ ನೋಡಿ, 3.8 ಯಾವುದೇ ನಂಬರ್ ಇರ್ಲಿ, ಪಾಸಿಟಿವ್ ಫ್ರಾಕ್ಷನ್ ಇರ್ಲಿ, ಡೆಸಿಮಲ್ ಇರ್ಲಿ, ಹೋಲ್ ನಂಬರ್ ಇರ್ಲಿ, 0 ಇರ್ಲಿ, ಎಲ್ಲಾ ನಂಬರ್ಸ್ ರೇಷನಲ್ ನಂಬರ್ಸ್ ಕೆಳಗಡೆ ಬರ್ತವೆ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಏನಂತ ಹೇಳ್ಬೋದು ನಾವು, ರೇಷನಲ್ ನಂಬರ್ ಅಲ್ಲಿ ನೋಡಿ ಇಂಟಿಜರ್ಸ್ ಕೂಡ ಬರ್ತಾ ಇದಾವೆ. ಈ -4, -3 ಕೂಡ ಬರ್ತಾವಲ್ವಾ. ಯಾಕೆ ನೋಡಿ, -4 ಅಂದ್ರೇನು ಏನು ಇಲ್ಲ ಅಂದ್ರೆ ಕೆಳಗಡೆ 1 ಇದೆ ಅಂತ ಅರ್ಥ. ಸೊ ಇದನ್ನು ರೇಷನಲ್ ನಂಬರ್ ಆಯ್ತು. ಅಂದ್ರೆ ಇಲ್ಲಿ ನೋಡಿ 0, 1, 2, 3 ಇದಾವೆ, ನೆಗೆಟಿವ್ ನಂಬರ್ಸು ಇದಾವೆ, ಹೋಲ್ ನಂಬರ್ಸ್ ಇದಾವೆ, ಡೆಸಿಮಲ್ ಇದಾವೆ, ಫ್ರಾಕ್ಷನ್ ಇದಾವೆ, ಎಲ್ಲ ಇದಾವೆ. ಅಂದ್ರೆ ರೇಷನಲ್ ನಂಬರ್ಸ್ ಅಂದ್ರೆ ನಾವೇನಂತ ಹೇಳ್ಬೋದು, ಇದರಲ್ಲಿ ಇಂಟಿಜರ್ಸ್ ಇದಾವೆ, ಹೋಲ್ ನಂಬರ್ಸ್ ಇದಾವೆ, ನ್ಯಾಚುರಲ್ ನಂಬರ್ಸ್ ಕೂಡ ಇದಾವೆ. ರೇಷನಲ್ ನಂಬರ್ ಅಂದ್ರೆ ಇದಿಷ್ಟು ರೇಷನಲ್ ನಂಬರ್ಸೇ ಆಯ್ತು. ಓಕೆ, ಈಗ ಇರ್ರೇಷನಲ್ ನಂಬರ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಎಕ್ಸಾಂಪಲ್ ಏನಂತ ಹೇಳ್ಬೋದು, ಪೈ ಅಂತ ಹೇಳ್ಬೋದು. ಅಂದ್ರೆ ಪೈ ಅಂದ್ರೆ ಮೇಡಮ್ ನಮ್ಗೆ ಗೊತ್ತಲ್ವಾ, 22/7 ಅಂತ ಹೇಳ್ತೀವಿ. ಅಂದ್ರೆ ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಅಕ್ಯುರೇಟ್ ವ್ಯಾಲ್ಯೂ ಅಲ್ಲ. ಇದ್ರದ್ದು ನಾವು ಡೆಸಿಮಲ್ ಬರಿಬೇಕಾದ್ರೂ 3.14 ಅಂತ ಬರಿತೀವಲ್ವಾ, ಇದು ಕೂಡ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ, ಇದು ಕೂಡ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ನಮ್ಗೆ ಸಾಲ್ವ್ ಮಾಡೋದಿರತ್ತೆ, ಸೊ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹಾಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಆದ್ರೆ ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ. ಸೊ ಪೈ ಆಲ್ಸೋ ಕಮ್ಸ್ ಅಂಡರ್ ಇರ್ರೇಷನಲ್ ನಂಬರ್. ಓಕೆ, ಇನ್ನು ಯಾವ ಬರ್ತವೆ ನೋಡಿ, √2, √3 ಈ ರೀತಿ. ಅಂದ್ರೆ ನೆಕ್ಸ್ಟ್ √4 ಬರುತ್ತೆ. ಇದು ಬರುತ್ತಾ ಮೇಡಮ್? ಬರಲ್ಲ. ನೋಡಿ, √4 ಅಂದ್ರೆ ನಾವೇನಂತ ಹೇಳ್ತೀವಿ, √2 × 2 ಅಂತ ಹೇಳ್ತೀವಿ. ಇಲ್ಲಿ ಪೇರ್ ಆದ್ರೆ 1, 2 ಹೊರಗಡೆ ತೆಗಿತೀವಲ್ವಾ. ಸೊ ಇಂಥ ನಂಬರು ಕಂಪ್ಲೀಟ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಸೊ √4 ಬರಲ್ಲ. ನೆಕ್ಸ್ಟ್ √5 ಬರುತ್ತೆ, √4, √9, √16, √25 ಇವನ್ನೆಲ್ಲ ಏನಂತ ಕರಿತೀವಿ, ಕಂಪ್ಲೀಟ್ ಸ್ಕ್ವೇರ್ಸ್ ಅಂತ ಕರಿತೀವಿ. ಸೊ ಇಂಥ ಕಂಪ್ಲೀಟ್ ಸ್ಕ್ವೇರ್ಸ್ ಎಲ್ಲ ಇರ್ರೇಷನಲ್ ನಂಬರ್ ಅಲ್ಲ. ಯಾಕಂದ್ರೆ ಇವಕ್ಕೆ ನೋಡಿ, ಈ ರೀತಿ ನಾವು ರೂಟ್ ತೆಗೆದ್ರೆ ಏನಾಗುತ್ತೆ, ಹೋಲ್ ನಂಬರ್ಸ್ ಬರ್ತವೆ. ನೋಡಿ, ಹೋಲ್ ನಂಬರ್ಸ್ ಬರ್ತಾವಲ್ವಾ, ಇಂಥ ಹೋಲ್ ನಂಬರ್ಸ್ ಅಲ್ಲಿ ಬಂತು, ರೇಷನಲ್ ನಂಬರ್ ಆಯ್ತು, ಇರ್ರೇಷನಲ್ ನಂಬರ್ ಆಗಲ್ಲ. ಓಕೆ, ಸೊ ಇರ್ರೇಷನಲ್ ನಂಬರ್ಸ್ ಅಲ್ಲಿ ಇನ್ನೇನ್ ಬರ್ತವೆ ಅಂದ್ರೆ ನೋಡಿ, ನಾವು ಡಿವೈಡ್ ಮಾಡ್ಬೇಕಾದ್ರೆ ಕ್ವೋಷಂಟ್ ಅಲ್ಲಿ ಬರ್ತಾವಲ್ವಾ, ಈ ರೀತಿ 0, 0, 1, 0, 0, 0, 1 ಹಂಗೆ ಬರ್ತಾ ಹೋಗ್ತಿರ್ತಾವ ನೋಡ್ರಿ. ಅಂದ್ರೆ ಎಂಡ್ಲೆಸ್, ಹಂಗೆ ನೀವು ಎಷ್ಟು ಡಿವೈಡ್ ಮಾಡ್ದಂಗೆಲ್ಲ ಹಂಗೆ ಬರ್ತಾ ಹೋಗ್ತಿರ್ತವೆ. ಇಂಥವನ್ನ ನಾವು ಇರ್ರೇಷನಲ್ ನಂಬರ್ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ 0.6666 ಈ ತರ ಬರ್ತಾನೆ ಇರ್ತವೆ, 6666. ಇಲ್ಲ ನೆಗೆಟಿವ್ ನಂಬರ್ಸ್ ಅಲ್ಲಿ ಆದ್ರೂ 1.1425 ಇದೇ ರೀತಿ 3, 5 ಬರ್ತಾನೆ ಹೋಗ್ತಾ ಇರ್ತವೆ ಕ್ವೋಷಂಟ್ ಅಲ್ಲಿ. ಸೊ ಇವು ಹಂಗೆ ಬರ್ತಾ ಹೋಗ್ತಾ ಇರ್ತಾವಲ್ಲ, ಇಂಥ ನಂಬರ್ಸ್ ನಾವು ಇರ್ರೇಷನಲ್ ನಂಬರ್ ಅಂತ ಕರಿತೀವಿ. ಓಕೆ, ಈಗ ಅರ್ಥ ಆಯ್ತಾ ರಿಯಲ್ ನಂಬರ್ಸ್ ಅಂದ್ರೆ ಏನು,
ಎನಿ ನಂಬರ್ ಎಕ್ಸಿಸ್ಟ್ ಇನ್ ಯೂನಿವರ್ಸ್ ಆರ್ ಕಾಲ್ಡ್ ರಿಯಲ್ ನಂಬರ್ಸ್. ಯಾವುದೇ ನಂಬರ್ ಹೇಳಿ, ಈ ಇರ್ರೇಷನಲ್ ನಂಬರ್ ಕೂಡ ರಿಯಲ್ ನಂಬರ್ಸೇ. ಎಲ್ಲಾ ನಂಬರ್ಸ್ನು ರಿಯಲ್ ನಂಬರ್ಸೇ. ಆದ್ರೆ ರಿಯಲ್ ನಂಬರ್ಸ್ ಅಲ್ಲಿ ಕ್ಲಾಸಿಫೈ ಮಾಡಿದ್ರೆ ರೇಷನಲ್, ಇರ್ರೇಷನಲ್ ಅಂತ ಎರಡು ಭಾಗದಲ್ಲಿ ನಾವು ಡಿವೈಡ್ ಮಾಡ್ಬೋದು. ರೇಷನಲ್ ನಂಬರ್ಸ್ ಅಂದ್ರೆ ಇವಿಷ್ಟು ರೇಷನಲ್ ನಂಬರ್ಸ್ ಆಯ್ತು, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್. ಆದ್ರೆ ಇರ್ರೇಷನಲ್ ನಂಬರ್ ನಲ್ಲಿ ಈ ರೀತಿ ಕಂಪ್ಲೀಟ್ ಡಿವೈಡ್ ಆಗಲ್ವಲ್ವಾ, ಅಂತ ನಂಬರ್ಸ್ ನ ಮಾತ್ರ ನಾವು ಇರ್ರೇಷನಲ್ ನಂಬರ್ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾಠ. ಈಗ ನೋಡಿ, ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ ನೋಡೋಣ. ಮಧ್ಯೆ ಡಿಫ್ರೆನ್ಸ್ ಏನು ಅಂತ ನೋಡೋಣ. ಓಕೆ, ನಿಮ್ಗೆ ಗೊತ್ತಿರ್ಬೇಕಲ್ವಾ ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು. ಈಗ ನೋಡಿ, ಫಾರ್ ಎಕ್ಸಾಂಪಲ್ 2 ತಗೊಂಡ್ವಿ. 2 ಅಂದ್ರೆ ಯಾವ ಟೇಬಲ್ ಅಲ್ಲಿ ಬರುತ್ತೆ? ಓನ್ಲಿ 2 1 2 ನಲ್ಲೇ ಬರುತ್ತೆ ಅಲ್ವಾ? ಬೇರೆ ಯಾವ್ದಾದ್ರು ಟೇಬಲ್ ಅಲ್ಲಿ ಬರುತ್ತಾ? ಇಲ್ಲ. 1 ಇಂಟು 2 2 ಇಂಟು 1 ಮಾಡಿದ್ರೆ ಮಾತ್ರ 2 ಬರುತ್ತೆ. ಸೊ ಇಂಥ ನಂಬರ್ನ, ಅದೇ ಒಂದೇ ಟೇಬಲ್ ನಲ್ಲಿ ಬರುವಂತ ನಂಬರ್ನ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಇದು ಪ್ರೈಮ್ ನಂಬರ್ ಅಲ್ಲಿ ಹೋಯ್ತು. ಅದೇ ರೀತಿ 3 ತಗೊಳ್ಳೋಣ. 3 ತಗೊಂಡ್ರೇನು ಇದು ಯಾವ ಟೇಬಲ್ ಅಲ್ಲಿ ಬರುತ್ತೆ? 3 1 3 ಬರುತ್ತೆ ಅಲ್ವಾ? 3 1 3, 1 3 3. 1 ಟೇಬಲ್ ಅಲ್ಲಿ ಬರುವಂತದ್ದು ಏನ್ ಲೆಕ್ಕ ಇಲ್ಲ. ಆದ್ರೆ 3 1 3 ಟೇಬಲ್ ನಲ್ಲಿ ಮಾತ್ರ ಬರುತ್ತೆ 3 1 3 ಅಲ್ವಾ? ಸೊ ಇದು ಕೂಡ ಪ್ರೈಮ್ ನಂಬರೇ. ಅದೇ ರೀತಿ 4 ತಗೊಳ್ಳೋಣ. ನೋಡಿ, 4 1 4, ಇದರದ್ದೇ ಟೇಬಲ್ ಅಲ್ಲಿ 1 ಬಂತು. ಇನ್ನು ಬೇರೆ ಟೇಬಲ್ ಅಲ್ಲಿ ಬರುತ್ತಾ? ಬರುತ್ತೆ ಅಲ್ವಾ? 2 2 ಕೂಡ 4 ಬಂತು. ಈ ರೀತಿ ಬೇರೆ ಟೇಬಲ್ ಅಲ್ಲಿ ಕೂಡ ಬರುವಂತ ನಂಬರ್ ಇದ್ರೆ ಇದು ಪ್ರೈಮ್ ನಂಬರ್ ಆಗಲ್ಲ. ಇದನ್ನೇನಂತೀವಿ? ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಅದೇ ರೀತಿ ಈಗ 5 ತಗೊಳ್ಳೋಣ. 5 ತಗೊಂಡ್ರೆ 5 1 5. ಈ 5 ಮತ್ತೆ ಬೇರೆ ಟೇಬಲ್ ಅಲ್ಲಿ ಬರುತ್ತಾ? ಬರಲ್ಲ. ಸೊ ಇಂಥ ನಂಬರ್ಸ್ ನಾವೇನಂತೀವಿ? ಪ್ರೈಮ್ ನಂಬರ್ಸ್. 6 ತಗೊಳ್ಳೋಣ. 6 6 1 6 ಅಂತ ಹೇಳ್ತೀವಿ. ಬರೀ ಇದೊಂದೇ ಟೇಬಲ್ ಅಲ್ಲಿ ಬರುತ್ತಾ 6 1 6? ಇಲ್ಲ. 2 3 6 ಬರುತ್ತೆ. 3 ಟೇಬಲ್ಸ್ ಅಲ್ಲಿಗೂ 3 2 6 ಬರುತ್ತೆ. ಸೊ ಈ ಯಾವ ನಂಬರ್ ಆಯ್ತು? ಇದು ಕಾಂಪೋಸಿಟ್ ನಂಬರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ 7 ತಗೊಳ್ಳೋಣ. 7 7 1 7. ಇನ್ನು ಬೇರೆ ಯಾವ್ದಾದ್ರು ಟೇಬಲ್ ಅಲ್ಲಿ ಬರುತ್ತಾ? 7 1 7 7 ಬರುತ್ತೆ. ಬೇರೆ ಯಾವ್ದಾದ್ರು ಟೇಬಲ್ ಅಲ್ಲಿ ಬರಲ್ಲ. ಸೊ ಇಂಥ ನಂಬರ್ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್. ಓಕೆ, ಇದೇ ರೀತಿ ಎಲ್ಲ ನಂಬರ್ಸ್ನು ನಾವೇ ಕ್ಯಾಲ್ಕುಲೇಷನ್ ಮಾಡ್ಬೋದು, ಯಾವ್ದು ಪ್ರೈಮ್ ನಂಬರ್, ಯಾವ್ದು ಕಾಂಪೋಸಿಟ್ ನಂಬರ್ ಅಂತ. ಅದೇ ರೀತಿ 8 ತಗೊಳ್ಳೋಣ. 8 1 8. ಇನ್ನು ಬರುತ್ತೆ ಬೇರೆ ಬೇರೆ ಟೇಬಲ್ಸ್ ಅಲ್ಲಿ ಬರುತ್ತೆ. 2 4 8, 4 2 8. ಅಂದ್ರೆ 2 ಟೇಬಲ್ ಅಲ್ಲೂ ಬರ್ತಾ ಇದೆ, 4 ಟೇಬಲ್ ಅಲ್ಲೂ ಬರ್ತಾ ಇದೆ, 8 ಟೇಬಲ್ ಅಲ್ಲಿ ಕೂಡ ಬರ್ತಾ ಇದೆ. ಸೊ ಈ ರೀತಿ ಬಂದ್ರೆ ಈ ನಂಬರ್ ಏನಾಗುತ್ತೆ? ಕಾಂಪೋಸಿಟ್ ನಂಬರ್. 9 9 ತಗೊಳ್ಳಿ. 9 1 9. ಇದೊಂದೇ ಟೇಬಲ್ ಅಲ್ಲಿ ಬರುತ್ತೆ 9? ಇಲ್ಲ. 3 3 ಕೂಡ ಬರುತ್ತೆ 9. ಸೊ ಇದೇನಾಯ್ತು? ಕಾಂಪೋಸಿಟ್ ನಂಬರ್ ಆಯ್ತು. ಈಗ 10 10 ತಗೊಂಡ್ರೆ 10 1 10. 10 ಇನ್ನು ಬೇರೆ ಯಾವ ಟೇಬಲ್ ಅಲ್ಲಿ ಬರುತ್ತೆ? 2 5 10 ಬಂತು. 5 2 10 ಬರುತ್ತೆ ಅಲ್ವಾ? ಸೊ ಈ ತರ ಬೇರೆ ಟೇಬಲ್ಸ್ ಅಲ್ಲಿ ಬಂದ್ರೆ ಅದೇನಾಗತ್ತೆ? ಕಾಂಪೋಸಿಟ್ ನಂಬರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ. ಈ ರೀತಿ ನಾವು ಯಾವುದೇ ನಂಬರ್ ಕೇಳಿ 11 ಕೇಳಿ, ಈಗ 11 1 11. ಓಕೆ, ಈ 11 ಬೇರೆ ಯಾವ ಟೇಬಲ್ ಅಲ್ಲಿ ಬರುತ್ತೆ? ಬರಲ್ಲ, ಯಾವ ಟೇಬಲ್ ಅಲ್ಲೂ ಬರಲ್ಲ. ಸೊ ಪ್ರೈಮ್ ನಂಬರ್ ಅನ್ನೋದು. ಈಗ 12 ತಗೊಳ್ಳೋಣ. 12 1 12. ಇನ್ನು ಬೇರೆ ಟೇಬಲ್ ಅಲ್ಲಿ ಬರುತ್ತಾ? ಬರುತ್ತೆ. ನೋಡಿ, 2 6 12, 3 4 12. ಅದೇ ರೀತಿ 4 3 12, 6 2 12 ಅಲ್ವಾ? ಇಷ್ಟು ಟೇಬಲ್ಸ್ ಅಲ್ಲಿ ಬರ್ತಾ ಇದೆ. ಬೇರೆ ಬೇರೆ ಟೇಬಲ್ಸ್ ಅಲ್ಲಿ ಬಂತು ಅಂದ್ರೆ ಅದೇನಾಯ್ತು? ಕಾಂಪೋಸಿಟ್ ನಂಬರ್ ಆಯ್ತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ ರೀತಿ ನಾವು ಕ್ಲಾಸಿಫೈ ಮಾಡ್ಬೋದು. ಕಾಂಪೋಸಿಟ್ ನಂಬರ್ ಅಂದ್ರೆ ಏನು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು. ಅದೇ ರೀತಿ 13 ನೋಡಿ. 13 1 13. ಬೇರೆ ಟೇಬಲ್ ಅಲ್ಲಿ ಬರುತ್ತಾ? ಬರಲ್ಲ, ಯಾವ ಟೇಬಲ್ ಅಲ್ಲೂ ಬರಲ್ಲ ನಮ್ಗೆ 13. ಸೊ ಅದೇನಾಯ್ತು? ಪ್ರೈಮ್ ನಂಬರ್ ಆಯ್ತು. 14 ಮಾಡಿ. 14 1 14. ಇನ್ನು ಬೇರೆ ಟೇಬಲ್ ಅಲ್ಲಿ ಬರುತ್ತಾ? ಬರುತ್ತೆ. 2 7 14, 7 2 14 ಅಲ್ವಾ? ಸೊ ಇದು ಕಾಂಪೋಸಿಟ್ ಆಯ್ತು. ಈಗ 15 ತಗೊಳ್ಳಿ. 15 1 15. ಇನ್ನು ಬೇರೆ ಬೇರೆ ಟೇಬಲ್ ಅಲ್ಲಿ ಬರುತ್ತಾ? ಬರುತ್ತೆ.
ಯಾವ ಟೇಬಲ್ ಅಲ್ಲಿ ಬರುತ್ತೆ? 3 5s are 15, 5 3s are 15 ಅಲ್ವಾ? ಸೊ ಇದೇನಾಯ್ತು? ಕಾಂಪೋಸಿಟ್ ನಂಬರ್ ಆಯ್ತು. ಅದೇ ರೀತಿ 16, 16 ಅಂದ್ರೆ 16 1s are 16. ಇದು ಒಂದೇ ಟೇಬಲ್ ಅಲ್ಲಿ ಬರುತ್ತೆ 16? ಇಲ್ಲ. 2 8s are 16, 4 4s are 16, 8 2s are 16. ನೋಡಿ ಇಷ್ಟು ಟೇಬಲ್ಸ್ ಅಲ್ಲಿ ಬರ್ತಾ ಇದೆ. ಸೊ ಇದೇನಾಯ್ತು? ಕಾಂಪೋಸಿಟ್ ನಂಬರ್ ಆಯ್ತು. ಈಗ 17, 17 1s are 17. ನೋಡ್ರಿ 17 ಬೇರೆ ಯಾವ ಟೇಬಲ್ ಅಲ್ಲಿ ಬರುತ್ತೆ? ಯಾವ ಟೇಬಲ್ ಅಲ್ಲೂ ಬರಲ್ಲ. ಬರೀ 17 1s 17 ಬರುತ್ತೆ. ಸೊ ಈ ನಂಬರ್ ಏನಾಯ್ತು? ಪ್ರೈಮ್ ನಂಬರ್ ಆಯ್ತು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಯಾವ್ದು ಬರೀ 1s ಮಾತ್ರ ಬರುತ್ತೆ ಅಂತ ನಂಬರ್ ಪ್ರೈಮ್ ನಂಬರ್ಸ್ ಆಯ್ತು. 18 ತಗೊಳ್ಳಿ. 18 1s 18. ಈ 18 ಮತ್ತೆ ಯಾವ್ದು ಟೇಬಲ್ ಅಲ್ಲಿ ಬರುತ್ತೆ? ಬರುತ್ತೆ 2 9s 18, 3 6s 18. ಅದೇ ರೀತಿ 6 3s 18, 9 2s 18 ಅಲ್ವಾ? ಎಷ್ಟು ಟೇಬಲ್ಸ್ ಅಲ್ಲಿ ಬರ್ತಾ ಇದೆ. ಸೊ ಅದೇನಾಯ್ತು? ಕಾಂಪೋಸಿಟ್ ನಂಬರ್ ಆಯ್ತು. ಅದೇ ರೀತಿ 19 ತಗೊಳ್ಳಿ. 19 1s 19. ಬೇರೆ ಟೇಬಲ್ ಅಲ್ಲಿ ಬರುತ್ತಾ? ಬರಲ್ಲ. ಯಾವ ಟೇಬಲ್ ಅಲ್ಲೂ ಬರಲ್ಲ. ಸೊ 19 ಏನಾಯ್ತು? ಪ್ರೈಮ್ ನಂಬರ್ ಆಯ್ತು. 20 ತಗೊಳ್ಳೋಣ. 20 1s 20. ಬರೀ 20 ನಲ್ಲಿ ಬರುತ್ತಾ? ಇಲ್ಲ. 2 10s 20 ಬಂತು. ಅದೇ ರೀತಿ 10 2s 20 ಬರುತ್ತೆ. 4 5s 20 ಬಂತು. 5 4s 20 ಬಂತು. ನೋಡಿ ಅಲ್ವಾ? ಸೊ ಏನಂತ ಹೇಳ್ಬೋದು? 20ನ ಕಾಂಪೋಸಿಟ್ ನಂಬರ್. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು, ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂತ. ಈಗ ನೆಕ್ಸ್ಟ್ ಪಾರ್ಟ್ ಮಾಡೋಣ. ಈಗ ಪ್ರೈಮ್ ನಂಬರ್ಸ್ ಯಾವ್ದು, ಕಾಂಪೋಸಿಟ್ ನಂಬರ್ಸ್ ಯಾವ್ದು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ? ಸೊ ಅಂತ ನಂಬರ್ಸ್, ಈಗ ಪ್ರೈಮ್ ನಂಬರ್ಸ್ ತಗೊಳ್ಳಿ. 2 ಇದು ಪ್ರೈಮ್ ನಂಬರ್, 3 ಪ್ರೈಮ್ ನಂಬರ್. ಈ ರೀತಿ ಇದ್ರೆ, ಪೇರ್ ಆಗಿದ್ರೆ ಅವನೇನಂತ ಕರಿತೀವಿ? ಕೋ ಪ್ರೈಮ್ಸ್ ಅಂತ ಕರಿತೀವಿ. ಓಕೆ, ಯಾವ್ದೇ ಪ್ರೈಮ್ ನಂಬರ್ಸ್ ಕಾಂಬಿನೇಷನ್ ಇದ್ರೆ, ಈಗ 5 7 ಇದೂನು ಕೋ ಪ್ರೈಮ್ಸ್. ಯಾಕಂದ್ರೆ ಎರಡು ಪ್ರೈಮ್ ನಂಬರ್ಸ್ ಅಲ್ವಾ? ಸೊ ಇಂಥ ನಂಬರ್ಸ್ ನಾವು ಕೋ ಪ್ರೈಮ್ಸ್ ಅಂತ ಕರಿತೀವಿ. ಎಲ್ಲ ನಂಬರ್ಸ್ಗೂ ಹೇಳಿದ್ವಿ, ಆದ್ರೆ 0 1 ಬಗ್ಗೆ ಮಾತೇ ಆಡ್ಲಿಲ್ಲ ನಾವು. ಹಂಗಂದ್ರೆ ಇವು ಯಾವ ನಂಬರ್ ಮೇಡಮ್ ಅಂತ ಕೇಳ್ಬೋದು ನೀವು. ಆದ್ರೆ ನೋಡಿ, 0 ಆಗ್ಲಿ 1 ಆಗ್ಲಿ ಇವು ನೈದರ್ ಪ್ರೈಮ್ ನಂಬರ್ ನಾರ್ ಕಾಂಪೋಸಿಟ್ ನಂಬರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈ 0 1 ಪ್ರೈಮ್ ನಂಬರ್ ಅಲ್ಲಿ ಕೂಡ ಬರಲ್ಲ, ಕಾಂಪೋಸಿಟ್ ನಂಬರ್ ಅಲ್ಲಿ ಕೂಡ ಬರಲ್ಲ. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡ. ನೋಡಿ, ಈಗ ಫೈಂಡಿಂಗ್ LCM ಅಂಡ್ HCF. ಇದು ಕೂಡ ಮುಂಚೆ ಎಲ್ಲ ಮಾಡಿದಿರಿ, ಆದ್ರೂ ಈಗ ರಿಕಾಲ್ ಮಾಡೋಣ. ಓಕೆ, LCM HCF ಅಂದ್ರೆ ಏನು ನೋಡಿ. LCM ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್, HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಇದನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ನೋಡಿ. ಫಾರ್ ಎಕ್ಸಾಂಪಲ್, ಈಗ 90 420 ಇದೆ ಅಂತ ಇಟ್ಕೊಳ್ಳಿ. ಇದಕ್ಕೆ ನಾವು LCM ಫೈಂಡ್ ಔಟ್ ಮಾಡ್ಬೇಕು. LCM ಫೈಂಡ್ ಔಟ್ ಮಾಡಂಗಿದ್ರೆ ಅಟ್ ಎ ಟೈಮ್ ನಾವು ಎರಡನ್ನು ತಗೋಬಹುದು. ಓಕೆ, ಈಗ ಏನ್ ಮಾಡ್ಬೇಕು? ಫಸ್ಟ್ ಪ್ರೈಮ್ ನಂಬರ್ ತಗೋಬೇಕು, ಲೀಸ್ಟ್ ನಂಬರ್ ತಗೋಬೇಕು. ಲೀಸ್ಟ್ ನಂಬರ್ ಯಾವುದು? ಪ್ರೈಮ್ ನಂಬರ್ 2. ಲೀಸ್ಟ್ ಪ್ರೈಮ್ ನಂಬರ್ ಈಸ್ 2. ಸೊ 2 ತಗೋಬೇಕು. 2 ಇಂದ ಹೋಗ್ಲಿಲ್ಲಿದ್ರೆ ಅವಾಗ ನಾವು ಮೇಲೆ ನಂಬರ್ ತಗೋಬಹುದು. 3 ತಗೋಬಹುದು. 3 ಇಂದ ಹೋಗದೆ ಇದ್ರೆ 5 ತಗೋಬಹುದು. 5 ಇಂದ ಹೋಗದೆ ಇದ್ರೆ 7 ಆ ರೀತಿ. ಓಕೆ, ನಮ್ಗೆ 0 ಇದೆ ಅಂದ್ರೆ 2 ಇಂದ ಹೋಗುತ್ತೆ. ಸೊ ನೋಡಿ, 2 4s 8, 1 ಉಳಿತು. ಸೊ 2 5s. ಅದೇ ರೀತಿ 2 2s 2 1s 0. ಈಗ ನೋಡಿ 5 ಇದೆ, 2 ಇಂದ ಹೋಗಲ್ಲ. ಸೊ ನಾವೇನ್ ಮಾಡ್ಬೇಕು? 3 ಇಂದ ಹೋಗುತ್ತಾ? ಹೋಗುತ್ತೆ. 5 + 4 9 ಆಯ್ತಲ್ವಾ? 3 ಟೇಬಲ್ಸ್ ಅಲ್ಲಿ ಬರುತ್ತೆ, ಹೋಗುತ್ತೆ. 3 1s 3 5s, 3 7s 0 0 ಹಾಗೆ ಇಡೋಣ. ನೆಕ್ಸ್ಟ್ ಮತ್ತೆ 3 ಇಂದ ಹೋಗುತ್ತಾ? ಹೋಗುತ್ತೆ.
3 5s 15. ಇದು ಹೋಗಲ್ಲ, ಸೊ 70 ಹಾಗೆ ಇಡೋಣ. ಈಗ ನೋಡಿ, ಇಲ್ಲಿನೂ 3 ಇಂದ ಹೋಗಲ್ಲ, ಇಲ್ಲಿನೂ 3 ಇಂದ ಹೋಗಲ್ಲ, ಸೊ 5 ತಗೊಳ್ಳೋಣ. 5 1s 5 ಆಯ್ತು, ಇಲ್ಲಿ 5 1s 5, 2 ಉಳಿತು, 5 4s. ಸೊ ನೆಕ್ಸ್ಟ್ ಏನ್ ತಗೋಬಹುದು ನಾವು? 14 ತಗೋಬೇಕು. ಸೊ 14 1s 14 ಅಲ್ವಾ? ಸೊ ಏನ್ ಬಂತು? LCM ಏನ್ ಬಂತು? 2 1s ಫ್ಯಾಕ್ಟರ್ಸ್ ಏನ್ ಬಂತಿದ್ದು? ಇದ್ರ ಏನಂತ ಕರಿತೀವಿ? ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಲ್ವಾ? 2 ಇಂಟು 3 ಇಂಟು 3 ಇಂಟು 5 ಇಂಟು 14 ಬಂತು. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು LCM ಆಗುತ್ತೆ. ಸೊ 2 3s 6, 6 3s 18, 18 5s 90, 19 ಇಂಟು 40 ಮಾಡೋಣ. 0, 9 4s 36, 9 1s 9 plus 3 12. ಸೊ ಏನ್ ಬಂತು? 1 2 6 0 ಬಂತು. ದಿಸ್ ಈಸ್ LCM. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ HCF ಫೈಂಡ್ ಔಟ್ ಮಾಡಿ. HCF ಅಂದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡಿ. ಸಪ್ರೇಟ್ ಸಪ್ರೇಟ್ ಹಾಕೋಬೇಕು, ಈ ರೀತಿ ಒಟ್ಟಿಗೆ ಹಾಕೊಳ್ಳೋ ಹಂಗಿಲ್ಲ. ನೋಡಿ 90ನ ಫಸ್ಟ್ 2 ಇಂದನೇ ಮಾಡ್ಬೇಕು. ಇಲ್ಲಿನೂ ಅಷ್ಟೇ, ಲೀಸ್ಟ್ ನಂಬರ್ ತಗೋಬೇಕು, ಸೇಮ್ ಬರುತ್ತೆ. 2 4s 2 5s, ಅಗೇನ್ 2 ಇಂದ ಬರಲ್ಲ, 3 3 1s 3 5s, ಅಗೇನ್ 3 3 5s. ಈಗ 5 1s 1 ಬರೋವರೆಗೂ ಮಾಡ್ಬೇಕು. ಸೊ ಏನ್ ಬಂತು? ಈಗ 420. ಈಗ 2 ಇಂದ ಮಾಡೋಣ. 2 2s 2 1s 0, ಅಗೇನ್ 2 ಇಂದ ಮಾಡೋಣ. ಯಾಕೆ ಮೇಡಮ್ 3 ಇಂದ ಕೂಡ ಮಾಡ್ಬೋದಲ್ಲ ಅಂದ್ರೆ, ಎಷ್ಟು ಹೋಗುತ್ತೋ ಅಲ್ಲಿವರೆಗೆ 2 ಇಂದನೇ ಮಾಡ್ಬೇಕು, ಆಮೇಲೆ 3 ತಗೋಬೇಕು. ಓಕೆ, 3 ಇಂದ ಹೋಗ್ಲಾ, ಎಷ್ಟು ಬರುತ್ತೋ ಅಷ್ಟು 3 ಇಂದ ಮಾಡ್ಬೇಕು. ಯಾವಾಗ ಹೋಗಲ್ಲ ಅವಾಗ 5 ತಗೋಬೇಕು. ಓಕೆ, ಫಸ್ಟ್ 3 ತಗೊಂಡೆ, ಆಮೇಲೆ ಮತ್ತೆ 2 ತಗೊಂಡೆ, ಆತರ ಮಾಡ್ಬಾರ್ದು. ಓಕೆ, 2 1s 2, 0 2 5s 10. ಈಗ 5 ಬಂತು, 2 ಟೇಬಲ್ಸ್ ಅಲ್ಲಿ ಹೋಗಲ್ಲ, ಸೊ 3 ಇಂದ ಹೋಗುತ್ತಾ ನೋಡಿ. 5 + 1 6 ಆಯ್ತು, 3 ಟೇಬಲ್ಸ್ ಅಲ್ಲಿ ಬರುತ್ತೆ. 3 3s 9, 1 ಉಳಿತು, 3 5s 15 ಆಯ್ತು. ನೆಕ್ಸ್ಟ್ ಈಗ 5 7s ಆಗುತ್ತಲ್ವಾ, ಸೊ 5 7s. ಈಗ 7 1s 1 ಬರೋವರೆಗೂ ಮಾಡಿದ್ವಿ. ಈಗ ಇದರಲ್ಲಿ ಪೇರ್ ಮಾಡ್ಬೇಕು ನಾವು. ಯಾವುದು ರಿಪೀಟ್ ಆಗಿದೆ ಇಲ್ಲಿ ಇಲ್ಲಿ ನೋಡಿ. 2 ರಿಪೀಟ್ ಆಗಿ 2 ಇಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಓಕೆ, ಇದು ಪೇರ್ ಆಯ್ತು. ಈಗ ಇಲ್ಲಿನೂ ಇನ್ನೊಂದು 2 ಇದೆ, ಆದ್ರೆ ಇಲ್ಲಿ ಇನ್ನೊಂದು 2 ಇದೆನಾ? ಇಲ್ಲ. ಇಲ್ಲಿ ಏನಿದೆ? ಇನ್ನೊಂದು 3 ಇದೆ, ಇಲ್ಲಿನೂ 3 ಇದೆ. ಸೊ ಇದು ಒಂದು ಪೇರ್ ಆಯ್ತು. ನೆಕ್ಸ್ಟ್ ಇಲ್ಲಿ ಒಂದು 3 ಇದೆ, ಆದ್ರೆ ಇಲ್ಲಿ ಇನ್ನೊಂದು 3 ಇಲ್ಲ, ಪೇರ್ ಆಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಏನಿದೆ? 5 ಇದೆ, ಇಲ್ಲಿನೂ 5 ಇದೆ. ಸೊ ಇದು ಒಂದು ಪೇರ್ ಆಯ್ತು ಅಲ್ವಾ? ಸೊ ಇಲ್ಲಿ 7 ಇದೆ, ಆದ್ರೆ ಇಲ್ಲಿ 7 ಇಲ್ಲ. ನಾವು ಪೇರ್ ಆಗಿರೋ ಮಾತ್ರ ಸಿಂಗಲ್ ಸಿಂಗಲ್ ತಗೋಬೇಕು. ಸೊ 2 ಇಂಟು 3 ಇಂಟು 5, 2 3s 6, 6 5s 30. ದಿಸ್ ಈಸ್ HCF. HCF ಏನಿದು? 30. ಏನ್ ನೆನ್ಪಿಟ್ಕೋಬೇಕು ನಾವು ಅಂದ್ರೆ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ತೆಗೆದಾಗ ನಂಬರ್ ಏನಿರುತ್ತಲ್ಲ ಲೀಸ್ಟ್ ಆಗಿ ಬರುತ್ತೆ, ಚಿಕ್ಕ ನಂಬರ್ ಬರುತ್ತೆ ವ್ಯಾಲ್ಯೂ. ಇನ್ನು LCM ಫೈಂಡ್ ಔಟ್ ಮಾಡಿದಾಗ ನಮ್ಗೆ ದೊಡ್ಡ ನಂಬರೇ ಬರುತ್ತೆ. ನೋಡಿ, ಇಷ್ಟೆಲ್ಲ ನಂಬರ್ಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ದೊಡ್ಡ ನಂಬರ್ ಬಂತು. ಇನ್ನೂ ದೊಡ್ಡ ನಂಬರ್ ಬರ್ಬೋದು, ಒಟ್ಟು ದೊಡ್ಡ ನಂಬರ್ ಬರುತ್ತೆ, ಯಾಕಂದ್ರೆ ಮಲ್ಟಿಪ್ಲೈ ಮಾಡ್ತಾ ಇದೀವಲ್ಲ. HCF ಅಂದ್ರೆ ಫ್ಯಾಕ್ಟರ್ ಇದು. ಸೊ ಎಷ್ಟು ಚಿಕ್ಕದಾಗತ್ತೋ ಅಷ್ಟು ಚಿಕ್ಕದ್ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ. ನಾವೀಗ LCM HCF ಫೈಂಡ್ ಔಟ್ ಮಾಡೋದ್ ಕಲ್ತ್ವಿ. ಅದರಿಂದ ಇನ್ನೊಂದು ಫಾರ್ಮುಲಾ ಇದೆ, ಅದು ಏನು ಅಂತ ನೋಡೋಣ. ಈಗ ನೋಡಿ, ಈ 2 ನಂಬರ್ಸ್ ಸ್ವಲ್ಪ ನಾವು LCM HCF ಫೈಂಡ್ ಔಟ್ ಮಾಡಿದ್ದು. ಸೊ ಫಸ್ಟ್ ನಂಬರ್ ಏನಿದೆ ಇಲ್ಲಿ? ಫಸ್ಟ್ ನಂಬರ್ 90 ಇದೆ. ಅದೇ ರೀತಿ ಸೆಕೆಂಡ್ ನಂಬರ್ ಏನಿದೆ? 420 ಇದೆ. ಸೊ ಏನ್ ಫಾರ್ಮುಲಾ ಆಗುತ್ತೆ ಅಂದ್ರೆ, ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ಸ್ ಟು LCM ಇಂಟು HCF. ಓಕೆ, ಈ ರೀತಿ ಒಂದು ಫಾರ್ಮುಲಾ. ಇದರಲ್ಲಿ ಈಗ 4 ಆದ್ವಲ್ವಾ, ಇದರಲ್ಲಿ ಯಾವ್ದಾದ್ರು ಒಂದು ಫೈಂಡ್ ಔಟ್ ಮಾಡಕ್ ಹೇಳಿದ್ರು. ಫಾರ್ ಎಕ್ಸಾಂಪಲ್ HCF ಗೊತ್ತಿಲ್ಲ, HCF ಫೈಂಡ್ ಔಟ್ ಮಾಡಕ್ ಹೇಳಿದ್ರು.
ಸೊ ನಾವು ಅವಾಗ ಏನ್ ಮಾಡ್ಬೋದು ನೋಡಿ, ಫಸ್ಟ್ ನಂಬರ್ ಏನಿದೆ 90 ಇಂಟು ಸೆಕೆಂಡ್ ನಂಬರ್ ಏನಿದೆ 420 ಇಸ್ ಈಕ್ವಲ್ಸ್ ಟು LCM ಅವರೇ ಕೊಟ್ಟಿರ್ತಾರೆ, ಒಂದನ್ನ ಮಾತ್ರ ಫೈಂಡ್ ಔಟ್ ಮಾಡಕ್ಕೆ ಹೇಳಿರ್ತಾರೆ. ಸೊ LCM ಏನಿತ್ತು 1260, ಇನ್ನು HCF ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ. ಸೊ ನಾವೇನ್ ಮಾಡ್ಬೇಕಾಗ ನೋಡಿ, ಇವೆರಡು ಪಾರ್ಟ್ ಇಲ್ಲಿ ಇರುವಾಗ ಇದನ್ನೇನ್ ಮಾಡ್ಬೇಕು, ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಡಿವೈಡ್ ಆಗುತ್ತೆ ಅಲ್ವಾ. ಸೊ ನಾನು ಈ ಕನ್ಫ್ಯೂಸ್ ಆಗ್ಬೇಡ್ರಿ, HCF ಇಲ್ಲಿ ಹಾಕೊಂಡಿದೀನಿ, ಇದನ್ನ ಇಲ್ಲಿ ಹಾಕೊಂತೀನಿ, ಎರಡೂನು ಒಂದೇ ಅಲ್ವಾ. ಇದು ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗುತ್ತಲ್ವಾ, ಸೊ ಕೆಳಗೆ ಹೋಗುತ್ತೆ. ಈಗ ಕ್ಯಾನ್ಸಲೇಷನ್ ಮಾಡೋಣ. 0 0 ಕ್ಯಾನ್ಸಲ್ಸ್. ಈಗ ನೋಡಿ 42 3s ಏನ್ ಬರುತ್ತೆ, 3 2s 6, 3 4s 12 ನೋಡಿ 126 ಬಂತಲ್ವಾ. ಸೊ 42 1s 42 3s. ಈಗ ಮತ್ತೆ ಕ್ಯಾನ್ಸಲೇಷನ್ ಹೋಗುತ್ತೆ ನೋಡಿ, 3 1s 3 30s. ಸೊ ಏನ್ ಬಂತು HCF 30, ನಮ್ಗಾಗ್ಲೇ ಬಂತಲ್ವಾ 30. ಸೊ ನಮ್ಗೆ 3 ಕೊಟ್ಟು 1 ಫೈಂಡ್ ಔಟ್ ಮಾಡಿ ಅಂದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಒಂದ್ ವೇಳೆ HCF ಕೊಟ್ಟಿದ್ದು LCM ಫೈಂಡ್ ಔಟ್ ಮಾಡಿ ಅಂತಂದ್ರು ಸೇಮ್ ಇದೇ ರೀತಿ ನಾವು LCM ಕೂಡ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ಮಾಡಿ ನೋಡಿ, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅಂತ ಥಿಯರಮ್ಸ್ ಕೊಟ್ಟಿದ್ದಾರೆ ನೋಡಿ. ಥಿಯರಮ್ 1.1 ಏನ್ ಹೇಳುತ್ತೆ, ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆರ್ ಫ್ಯಾಕ್ಟರೈಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ದ ಫ್ಯಾಕ್ಟರೈಸೇಷನ್ ಈಸ್ ಯುನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್. ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ 300 ತಗೋಣ. ಈಗ 300 ನಾವು ಫ್ಯಾಕ್ಟರೈಸೇಷನ್ ಮಾಡ್ತೀವಿ, 2 ಇಂದ ಮಾಡ್ತೀವಿ ಅಲ್ವಾ. ಫಸ್ಟ್ 2 ಇಂದ ಮಾಡಿ, 2 1s 2, ಇನ್ನು 1 ಉಳಿತು, 2 5s. ಓಕೆ, ಅಗೇನ್ 2 ಇಂದಾನೆ ಹೋಗುತ್ತೆ, 2 7s 14 ಮತ್ತೆ 5s. ಈಗ 2 ಇಂದ ಹೋಗಲ್ಲ, 3 ಇಂದ ಹೋಗುತ್ತೆ. ಸೊ 3 2s 6, 3 5s. ಈಗ 3 ಇಂದನೂ ಕೂಡ ಹೋಗಲ್ಲ, 5 ಇಂದ ಮಾಡ್ತೀವಿ, 5 5s. ಈಗ 5 1s ಅಲ್ವಾ. ಈ ರೀತಿ ಬಂತು ಇಲ್ವಾ. ನಾವು ಈ ಮೆಥಡ್ ಅಲ್ಲಿ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ 5 ಕೂಡ ತಗೋಬೋದಲ್ವಾ, 3 ಕೂಡ ತಗೋಬಹುದು, 5 ತಗೋಬಹುದು. ಸೊ ಹಾಗೆ ತಗೊಂಡಾಗ ಏನ್ ಬರ್ತವೆ ನಂಬರ್ಸ್ ನೋಡಿ, 3 1s 3, 2 zeros. ಈಗ ಮತ್ತೆ 5 ಇಂದ ಮಾಡ್ಬೋದು, 5 2s 10 0, ಅಗೇನ್ 5 4s, ಅಗೇನ್ 2 2s 2 1s. ಅಂದ್ರೆ ನೀವು ಯಾವ ರೀತಿ ಆದ್ರೂ ಫ್ಯಾಕ್ಟರೈಸ್ ಮಾಡ್ರಿ, ನಂಬರ್ಸ್ ಅವೇ ಬರ್ತವೆ. ಏನ್ ಬಂತು ಇಲ್ಲಿ, 2 ಇಂಟು 2 ಇಂಟು 3 ಇಂಟು 5 ಇಂಟು 5. ಆರ್ ಏನಂತ ಬರಿಬೋದು, 2 ಸ್ಕ್ವೇರ್ ಅಂತ ಬರಿಬೋದು. 2 2 ಸರಿ ಬಂದಿದೆ, 3 1 ಟೈಮ್ ಬಂದಿದೆ, 5 2 ಟೈಮ್ಸ್ ಬಂದಿದೆ, 5 ಸ್ಕ್ವೇರ್. ಈ ರೀತಿ ಬರಿಬೋದು. ಈಗ ನಾವು ಈ ರೀತಿ ಮಾಡಿದ್ರೇನು ನಮ್ಗೆ ಇಲ್ಲಿನೂ ಅದೇ ಬಂತಲ್ವಾ, 2 ಸ್ಕ್ವೇರ್ ಬಂತು, 5 ಸ್ಕ್ವೇರ್ ಬಂತು, 3 1 ಟೈಮ್ ಬಂತು ಅಲ್ವಾ. ಇನ್ನು ನಾವು 5 ಇಂದ ಕೂಡ ಮಾಡ್ತೀವಿ ಸ್ಟಾರ್ಟಿಂಗ್ ಅಂತಂದ್ರು ನಮ್ಗೆ ಇವೇ ಬರ್ತವೆ. ಅದನ್ನೇ ಅವ್ರು ಹೇಳಿರೋದು, ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್ಸ್. ನಾವು ಹೇಗಾದ್ರೂ ಫ್ಯಾಕ್ಟರೈಸ್ ಮಾಡ್ಲಿ, ಫ್ಯಾಕ್ಟರ್ಸ್ ಏನ್ ಬರ್ತಾವಲ್ಲ ಇವೇ ಬರ್ತವೆ ಅಂತ ಇದ್ರ ಅರ್ಥ. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಪಾರ್ಟ್ ಮಾಡಿ ನೋಡಿ, ಥಿಯರಮ್ 1.2 ಏನ್ ಹೇಳುತ್ತೆ, ಲೆಟ್ P be a prime number if P divides A square then P divides A where A is a positive number ಅಂತ ಹೇಳ್ತಾ ಇದೆ. ಸೊ ಇದು ಯಾವ ರೀತಿ ಅಂತ ನೋಡೋಣ. ನೋಡಿ, ಲೆಟ್ P be a prime number ಅಂತ ಹೇಳಿದಾರಲ್ವಾ, ಪ್ರೈಮ್ ನಂಬರ್ ತಗೊಳ್ಳೋಣ. ಲೆಟ್ P is equals to ಪ್ರೈಮ್ ನಂಬರ್ ಅಂದ್ರೆ 2 ಆದ್ರೂ ತಗೋಬಹುದು, 3 ಆದ್ರೂ ತಗೋಬಹುದು, ಪ್ರೈಮ್ ನಂಬರ್ ತಗೋಬಹುದು ಯಾವ್ದು. ಇಫ್ P divides A square then P divides A ಅಂತ ಹೇಳಿದ್ದಾರೆ, ವೇರ್ A is a ಪಾಸಿಟಿವ್ ನಂಬರ್. ಸೊ A is equals to 6 ಅಂತ ಇಟ್ಕೊಳ್ಳೋಣ. P divides A square ಅಂತ ಅಂದ್ರೆ ನೋಡಿ, P ಆಲ್ಸೋ ಡಿವೈಡ್ಸ್ A ಅಂತ ಅಂದ್ರೆ ಇದ್ರ ಅರ್ಥ ಏನು, P ಅಂದ್ರೆ ಏನಂತ ಇಟ್ಕೊಂಡಿದೀವಿ, 2 ಅಂತ ಇಟ್ಕೊಂಡಿದೀವಿ. ಇಫ್ 2 ಡಿವೈಡ್ಸ್ A ಪ್ಲೇಸ್ ಅಲ್ಲಿ 6 ತಗೊಂಡಿದೀವಿ, 6 ಸ್ಕ್ವೇರ್. ಈ ರೀತಿ 6 ಸ್ಕ್ವೇರ್ ನ ಡಿವೈಡ್ ಮಾಡಿದ್ರೆ 2 ಡಿವೈಡ್ಸ್ 6 ಸ್ಕ್ವೇರ್, 2 ಡಿವೈಡ್ಸ್
6 ಅಂತ ಹೇಳ್ತಾರೆ ಈ ಥಿರಮ್. 6 ಸ್ಕ್ವೇರ್ ನ ಡಿವೈಡ್ ಮಾಡ್ತಾ ಇದೆ ಅಂದ್ರೆ 6 ಡಿವೈಡ್ ಮಾಡುತ್ತೆ ಅಂತ ಅರ್ಥ. 6 ಸ್ಕ್ವೇರ್ ಯಾವ ರೀತಿ? 6 ಸ್ಕ್ವೇರ್ ಅಂದ್ರೆ ಏನು? 36 ಅಲ್ವಾ? 36 ಅಪಾನ್ 2 ಮಾಡಿದ್ರೆ ಡಿವೈಡ್ ಆಗುತ್ತಲ್ವಾ? 2 1 2 1 2 8. ಸೊ ಅದೇ ರೀತಿ ಇದನ್ನು ಡಿವೈಡ್ ಆಗತ್ತೆ, ಡಿವೈಡ್ ಆಗತ್ತಲ್ವಾ? 2 1 2 3. ಅದನ್ನ ಅವರು ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಮಾಡೋಣ. ಈಗ ಪ್ರೈಮ್ ನಂಬರ್ 2 ಇಟ್ಕೊಂಡು a ಇಸ್ ಈಕ್ವಲ್ಸ್ ಟು 4 ತಗೊಳ್ಳೋಣ. ಓಕೆ, ಅಂದ್ರೆ 2 ಡಿವೈಡ್ಸ್ 4 ಸ್ಕ್ವೇರ್, ದೆನ್ 2 ಡಿವೈಡ್ಸ್ 4. ಅಂದ್ರೆ ಈ 4 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 16. 16 ನ ಡಿವೈಡ್ ಮಾಡತ್ತಲ್ವಾ 2? ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 8 ಬರುತ್ತೆ. ಸೊ ಅದೇ ರೀತಿ 4 ಸ್ಕ್ವೇರ್ ಡಿವೈಡ್ ಮಾಡ್ತಾ ಇದೆ ಅಂದ್ರೆ ಈ ನಂಬರ್ 4 ನ ಕೂಡ ಡಿವೈಡ್ ಮಾಡುತ್ತೆ. ಇಲ್ಲಿ ಏನ್ ಬೇಸ್ ಇದೆ ಅಲ್ಲ, ಆ ಬೇಸ್ ನ ಕೂಡ ಡಿವೈಡ್ ಮಾಡುತ್ತೆ ಅಂತ ಹೇಳುತ್ತೆ. ಇಲ್ಲಿ ನೋಡ್ರಿ, 2 ಡಿವೈಡ್ಸ್ 4. ನೋಡಿ, 4 ಅಪಾನ್ 2 ಹಾಕೊಂಡ್ರೆ ನಮ್ಗೆ ಕ್ಯಾನ್ಸಲ್ ಆಗಿ 2 ಬರುತ್ತೆ. ಡಿವೈಡ್ ಆಗ್ತಾ ಇದೆ ಅಲ್ವಾ? ಸೊ ಅದನ್ನೇ ಅವರು ಈ ಥಿಯರಮ್ ಅಲ್ಲಿ ಹೇಳಿದ್ದಾರೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ. ನೋಡಿ, ಈಗ ಥಿಯರಮ್ 1.3 ಏನ್ ಹೇಳುತ್ತೆ ಅಂತ. ಓಕೆ, ಹೌ ಟು ಪ್ರೂವ್ ಇರ್ರೇಷನಲ್ ನಂಬರ್ ಅಂತ ಇದೆ. ಓಕೆ, ಅದಕ್ಕೆ ನಾವೊಂದು ಎಕ್ಸಾಂಪಲ್ ಮಾಡೋಣ. ನೋಡಿ, ಲೆಟ್ ನಾವೊಂದು ಎಕ್ಸಾಂಪಲ್ ಮೂಲಕನೇ ಹೇಳ್ಬೋದಲ್ವಾ? ಸೊ ಇರ್ರೇಷನಲ್ ನಂಬರ್ ಅಂತಂದ್ರೆ ನೋಡಿ, √2 √3 ಇವೆಲ್ಲ ಇರ್ರೇಷನಲ್ ನಂಬರ್ ಅಲ್ವಾ? ಸೊ ನಾವೇನ್ ಮಾಡೋಣ, ಇದನ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ √2 ಈಸ್ ಎ ರೇಷನಲ್ ನಂಬರ್ ಅಂತ. ರೇಷನಲ್ ನಂಬರ್ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಅದು ಕರೆಕ್ಟ್ ಬಂದ್ರೆ ನಾವು ಹೇಳ್ಬೋದು ರೇಷನಲ್ ನಂಬರ್ ಅಂತ. ಕರೆಕ್ಟ್ ಬರ್ಲೇ ಇಲ್ಲ ಅಂದ್ರೆ ನಮ್ಮ ಅಸ್ಯೂಮ್ಷನ್ ರಾಂಗ್ ಅಂತ ಹೇಳಿ ಅದು √2 ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡ್ಬೋದು ಅಲ್ವಾ? ಸೊ √2 ರೇಷನಲ್ ನಂಬರ್ ಅಂದ್ರೆ ಏನಾಗತ್ತೆ? a ಅಪಾನ್ ಬಿ ಅಲ್ವಾ? p/q ಫಾರ್ಮ್ ಅಲ್ಲೇ ಇರುತ್ತಲ್ವಾ ರೇಷನಲ್ ನಂಬರ್. ಸೊ a ಅಪಾನ್ ಬಿ ಅಂತ ಹೇಳ್ಬೋದು, ವೇರ್ a ಅಂಡ್ b ಆರ್ ಕೋಪ್ರೈಮ್ಸ್. ಕೋಪ್ರೈಮ್ಸ್ ಅಂದ್ರೆ ಹೇಳಿದೀನಲ್ವಾ ನಾನು, ಎರಡು ಪ್ರೈಮ್ ನಂಬರ್ಸ್. ಅಂಡ್ b ಈಸ್ ನಾಟ್ ಈಕ್ವಲ್ ಟು 0 ಅಲ್ವಾ? ನಾವು p/q ಫಾರ್ಮ್ ಅಲ್ಲಿ ಇದ್ರೆ q ಇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತೀವಲ್ವಾ? ಸೊ ಅದು b ಇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದ್ದೀವಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ? √2b ಇಂಟು b ಇಸ್ ಈಕ್ವಲ್ಸ್ ಟು a ಆಯ್ತು ಅಲ್ವಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಈಗ ಇದನ್ನ ಸ್ಕ್ವೇರಿಂಗ್ ಮಾಡೋಣ. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಏನಾಗುತ್ತೆ? √2 ಇಂಟು b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್. ಎರಡು ಕಡೆ ಸ್ಕ್ವೇರ್ ಮಾಡಿದ್ವಿ. ಇದನ್ನ ಬಿಡಿಸಿ ಬಿಡಿಸಿ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ? √2 ಇಂಟು √2 ಏನಾಗುತ್ತೆ? 2 ಆಯ್ತು. ಇನ್ನು b ಇಂಟು b ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು a ಸ್ಕ್ವೇರ್ ಆಯ್ತು ಅಲ್ವಾ? ಸೊ ಇದನ್ನ ನಾವು ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, 2 ಇಂಟು 7 ಅಂತಂದ್ರೆ 14 ಅಂತೀವಿ. ಅದೇ 14 ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ 7 ಬರುತ್ತಲ್ವಾ? ಸೊ ಅದೇ ರೀತಿ ನಾವೇನ್ ಹೇಳ್ಬೋದು? 2 ಇಲ್ಲಿ 2 ಡಿವೈಡ್ಸ್ a ಸ್ಕ್ವೇರ್. ಓಕೆ, ಈಗ ತಾನೇ ನಾವೇನ್ ಮಾಡಿದ್ವಿ? ಇಫ್ 2 ಡಿವೈಡ್ಸ್ a ಸ್ಕ್ವೇರ್, 2 ಡಿವೈಡ್ಸ್ a ಆಲ್ಸೋ. ಈಗ ಫಸ್ಟ್ ಥಿಯರಮ್ ಅಲ್ಲಿ ಹೇಳಿದ್ವಲ್ವಾ, ಸ್ಕ್ವೇರ್ ನ ಡಿವೈಡ್ ಮಾಡ್ತಾ ಇದೆ ಅಂತಂದ್ರೆ ಅದು ಬೇಸ್ ನ ಕೂಡ ಡಿವೈಡ್ ಮಾಡತ್ತೆ ಅಂತ ಅರ್ಥ. ಸೊ 2 ಡಿವೈಡ್ಸ್ a ಆಯ್ತು. ಈಗ 2c ಇಸ್ ಈಕ್ವಲ್ಸ್ ಟು a ಅಂತ ಮಾಡ್ಕೊಳ್ಳೋಣ, ವೇರ್ c ಈಸ್ ಎನಿ ಪಾಸಿಟಿವ್ ನಂಬರ್, ಪಾಸಿಟಿವ್ ಇಂಟೀಜರ್ ಅಂತ ಬರ್ಕೊಳ್ಳೋಣ. ಓಕೆ, ಎ ಏನಾಗತ್ತೆ? ಯಾವುದೇ ನಂಬರ್ ಆಗಿರ್ಬೋದು. ಈಗ ಸಿ ಎನಿ ಪಾಸಿಟಿವ್ ನಂಬರ್ ಅಂದ್ರೆ ನೋಡಿ, 2 ಸಿ ಪ್ಲೇಸ್ ಅಲ್ಲಿ 3 ಹಾಕಿದ್ರೆ ಏನ್ ಬರುತ್ತೆ? 6 ಬರ್ಬೋದು.
ಈ ರೀತಿ ಸಿ ಪ್ಲೇಸ್ ಅಲ್ಲಿ 4 ಹಾಕಿದ್ರೆ ಇಲ್ಲಿ 8 ಬರ್ಬೋದು. ಆ ರೀತಿ 2 ಟೇಬಲ್ಸ್ ಅಲ್ಲಿ ಬರುವಂತ ನಂಬರ್ ಎ ಆಗಿರತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿ ಪ್ಲೇಸಿಗೆ ನಾವು ಯಾವ ನಂಬರ್ ಹಾಕಿದ್ರೆ ನಮ್ಗೆ ಇಲ್ಲಿ ಎ ಆ ರೀತಿ ಬರುತ್ತೆ. ಸೊ ಏನಾಯ್ತು, ಎ ಏನಾಯ್ತದು ವಿಚ್ ಡಿವೈಡ್ಸ್ ಬೈ 2 ಅಂತ ಅರ್ಥ ಆಯ್ತು. ಈಗ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡೋಣ. ಇದಕ್ಕೂ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿದ್ರೆ 2c ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಆಯ್ತು. 2c ಹೋಲ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ ಏನು 4, c ಸ್ಕ್ವೇರ್ ಹಾಗೆ ಉಳಿತು ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಅಲ್ವಾ? ಈಗ ನೋಡಿ, ಈ ಎ ಸ್ಕ್ವೇರ್ ನ ಇಲ್ಲಿ ಏನಿದೆ, ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2b ಸ್ಕ್ವೇರ್ ಅಂತ ಇದೆ. ಸೊ ನಾವೇನ್ ಬರ್ಕೋಬಹುದು, 4c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಬರೆಯೋ ಬದಲು ನಾನು 2b ಸ್ಕ್ವೇರ್ ಬರೀತೆ by part 1. ಓಕೆ, ಸೇಮ್ ಇದೆ ಅಲ್ವಾ? ಇಲ್ಲಿ ಎ ಸ್ಕ್ವೇರ್ ಇಸ್ಕೊಳ್ಸ್ 2b ಸ್ಕ್ವೇರ್, ಇಲ್ಲಿನೂ ಎ ಸ್ಕ್ವೇರ್ ಇರೋದ್ರಿಂದ ನಾವು 2b ಸ್ಕ್ವೇರ್. ಈಗ ನೋಡಿ 2 1s 2 2s ಆಯ್ತು. ಸೊ ಏನ್ ಉಳಿತು ಇಲ್ಲಿ 2c ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು b ಸ್ಕ್ವೇರ್ ಉಳಿತು. ನೋಡಿ, ಇಫ್ 2 ಡಿವೈಡ್ಸ್ b ಸ್ಕ್ವೇರ್ ದೆನ್ 2 ಡಿವೈಡ್ಸ್ b ಅಲ್ವಾ? ಈಗ ತಾನೇ ಓದಿದೀವಿ ನಾವು. ನೋಡಿ 2 ಡಿವೈಡ್ಸ್ b ಸ್ಕ್ವೇರ್ ದೆನ್ 2 ಡಿವೈಡ್ಸ್ b ಆಲ್ಸೋ ಅಲ್ವಾ? ಈಗ ತಾನೇ ನಾವು ಫಸ್ಟ್ ಥಿಯರಮ್ ಅಲ್ಲಿ ಓದಿದೀವಿ. ಸೊ ಡಿವೈಡ್ ಆಗ್ತಾ ಇದೆ, ಇಲ್ಲಿ ಡಿವೈಡ್ ಆಗ್ತಾ ಇದೆ ಅಂದ್ರೆ ಏನ್ ಅರ್ಥ? ಅದು a ಅಂಡ್ b ಆರ್ ನಾಟ್ ಕೋ ಪ್ರೈಮ್ಸ್. ಪ್ರೈಮ್ಸ್ ಇದ್ರೆ ಡಿವೈಡ್ ಆಗ್ತಾವ? ಆಗಲ್ಲ. ಸೊ ನಾವೇನ್ ಅನ್ಕೊಂಡಿದ್ವಿ ಅದು ರಾಂಗ್ ಅಂತ ಅರ್ಥ. ಸೊ ನಾವೇನ್ ಹೇಳ್ಬೋದು, ಅವರ್ ಅಸ್ಯೂಮ್ಷನ್ ವಾಸ್ ರಾಂಗ್ ಅಲ್ವಾ? ಸೊ ನಾವೇನ್ ಹೇಳ್ಬೋದು, ಕನ್ಕ್ಲೂಷನ್ ಏನ್ ಬರ್ಬೋದು, ರೂಟ್ 2 ಈಸ್ ನಾಟ್ ಎ ರೇಷನಲ್ ನಂಬರ್ ಅಂತ ಆದರೂ ಹೇಳ್ಬೋದು. ರೂಟ್ 2 ಈಸ್ ಎ ಇರ್ರೇಷನಲ್ ನಂಬರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಓಕೆ, ಈಗ ನೆಕ್ಸ್ಟ್ ಒನ್.